ನಾವೀಗ ಔಷಧ ಹಾಗೂ ಮದ್ದಿನ ಗುಳಿಗೆಗಳನ್ನು ಇಡಲು ಒಂದು ಕಾಗದದ ಚೀಲವನ್ನು ಮಾಡುವ. ಬಡವರಿಗೆ ಮದ್ದುಗಳನ್ನು ಇಡಲು ಮದರ್ ಟೆರೆಸಾ ಇಂಥ ಚೀಲಗಳನ್ನು ಕೊಡುತ್ತಿದ್ದಳು. ಇದಕ್ಕಾಗಿ ಜೆರಾಕ್ಸದ ಕಾಗದವನ್ನು ತೆಗೆದುಕೊಳ್ಳಿ. 3 ಸೆಂಟಿಮೀಟರ್ ಉದ್ದದ ಭಾಗವನ್ನು ಮಡಿಸುತ್ತಾ ಹೋಗಿ. ಕಾಗದವನ್ನು ಹಿಂಬದಿಗೆ ತಿರುಗಿಸಿ. ಇದನ್ನೀಗ 3 ಸಮಭಾಗವನ್ನು ಮಡಿಚಿ. ಮೇಲಿನ ಭಾಗವನ್ನು ಮೆಲ್ಲಗೆ ಎತ್ತಿ ಅದನ್ನು ಒಳಗಿನ ಮಡಿಕೆಯಲ್ಲಿ ಸಿಕ್ಕಿಸಿ. ಅವು ಬಿಗಿಯಾಗಿ ಕೂಡುವವು. ಈಗ ಇದನ್ನು ಹಿಂಬದಿಗೆ ತಿರುಗಿಸಿ. ಅಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಚಿಕ್ಕ ತ್ರಿಕೋನಾಕಾರಗಳನ್ನು ಮಾಡಿರಿ. ಈಗ ಈ ಪೂರ್ಣ ಭಾಗವನ್ನು ಅರ್ಧದಲ್ಲಿ ಮಡಿಸಿ ಮೇಲಿನ ಮಡಿಕೆಯಲ್ಲಿ ಸಿಕ್ಕಿಸಿ. ಈಗ ಈ ಮದ್ದುಗಳ ಚೀಲ ತಯಾರಾಯಿತು. ಎಷ್ಟೋ ಬಡಬಗ್ಗರು ಮದರ್ ತೆರೆಸಾದ ಕಡೆ ಹೋಗಿ ಔಷಧಿಗಾಗಿ ಬರುತ್ತಿದ್ದರು. ಆದರೆ ಅದನ್ನು ಇಡಲು ಅವರ ಹತ್ತಿರ ಚೀಲ, ಪರ್ಸು ಇಡುತ್ತಿರಲಿಲ್ಲ. ಈಗ ಈ ರೀತಿಯ ಕಾಗದ ಚೀಲಗಳನ್ನು ಅವಳು ಗುಳಿಗೆಗಳನ್ನು ಕೊಡುತ್ತಿದ್ದಳು. ಇದಕ್ಕೆ ಒಂದು ದಾರವನ್ನು ಕಟ್ಟಿ ಒಂದು ರೋಗಿಯ ಕೊರಳಲ್ಲಿ ತೂಗು ಬಿಡುತ್ತಿದ್ದಳು. ಇವು ಗುಳಿಗೆಗಳು ಬೇಕಾದರೆ ಒಂದಿಷ್ಟು ಗಟ್ಟಿಯಾದ ಚೀಲವನ್ನು ಮಾಡಿ ಇದರಲ್ಲಿ ನೀವು ನಿಮ್ಮ ಮೊಬೈಲನ್ನು ಕೂಡ ಇಡಬಹುದು.